ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5 ವರ್ಷಗಳಿಂದ ರೇಷ್ಮೆ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರೇಷ್ಮೆಗೆ ತಗುಲುವಂತ ಸಾಂಕ್ರಾಮಿಕ ರೋಗಗಳಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಇದರ ಬಗ್ಗೆ ರೇಷ್ಮೆ ಇಲಾಖೆ ತಲೆಕೆಡಿಸಿಕೊಳ್ಳದೇ ಇರೋದ್ರಿಂದಾಗಿ ಇವರೆಲ್ಲರನ್ನು ಕೂಡ ರೇಷ್ಮೆ ಬೆಳೆಯಿಂದಾಗಿ ವಿಮುಖರನ್ನಾಗಿ ಮಾಡುವಂತಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ರೇಷ್ಮೆ ನಾಡು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ರೇಷ್ಮೆ ಬೆಳೆಯನ್ನೇ ಬೆಳೆಯಲು ಏನು ಒಂದು ರೀತಿಯ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ರೇಷ್ಮೆ ಬೆಳೆಗೆ ಪರ್ಯಾಯವಾಗಿ ಇವತ್ತು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾದಂತಹ ಕಾರಣಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಇವತ್ತು ನಾನು ಇಲ್ಲೇ ಇದೆ ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಏನು ಒಂದು ರೈತ ರೇಷ್ಮೆ ಬೆಳೆಯಲು ಮುಂದಾಗಿರುವಂಥದ್ದು. ಏನಂತ ಹೇಳಿದ್ರೆ ಇವತ್ತು ಆ ರೇಷ್ಮೆ ಬೆಳೆಯೋದಕ್ಕೆ ಸಾಕಷ್ಟು ಸಂಕಷ್ಟ ಸಹ ಎದುರಿಸೋ ಜೊತೆಗೆ ಇಲ್ಲಿ ಏನು ಒಂದು 100ರಿಂದ 150 ಮೊಟ್ಟೆ ತಗೊಂಬಂದು ಸಾಕ್ತಿದ್ದಂತಹ ರೈತ ಇವತ್ತು ಕೇವಲ 60 ಮೊಟ್ಟೆಗಳಿಗೆ ಬಂದಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ಆಗ್ತಾ ಇಲ್ಲ ಎಂಬ ಪ್ರಮುಖವಾದಂತಹ ಕಾರಣ. ಅದ್ರ ಜೊತೆಗೆ ಏನು ಈ ಹಿಂದೆ ಏನು ಹಿಪ್ಪನೇರಳೆಗೆ ಯಾವುದೇ ರೀತಿಯ ಇದು ಔಷಧಿಗಳು ಸಿಂಪಡಿಸ್ತಾ ಇಲ್ಲ. ಆದರೆ ಇವತ್ತು ಔಷಧಿಗಳಿಲ್ಲದೆ ಯಾವುದೇ ರೀತಿಯ ಬೆಳೆಗಳು ಆಗ್ತಾ ಇಲ್ಲ. ಆದರೆ ಬೆಳೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ರೈತ ಒಂದಷ್ಟು ಆಸೆಯನ್ನು ಇಟ್ಕೊಂಡು ಬೆಳೀತಾ ಇದ್ದರೆ ಇವತ್ತು ಇಲ್ಲಿ ನೋಡ್ಬೋದು. ಇವತ್ತು ಏನು 4ನೇ ದರ ಬಂದಿರುವಂಥದ್ದು. ಆದರೆ ಇಲ್ಲಿ ನೋಡುವಂಥದ್ದು ಆದರೆ ಇಲ್ಲಿ ಕೆಲವು ಅಂದರೆ ಹುಳುಗಳು ಅಂದರೆ ರೇಷ್ಮೆ ಹುಳುಗಳು ಗೂಡನ್ನೇ ಕಟ್ಟಲು ಮುಂದಾಗ್ತಾಯಿಲ್ಲ ಅಂತ ಹೇಳಿದ್ರೆ ಹಾಕಿರುವಂಥ ಸೊಪ್ಪು ಸಹ ಅದೇ ರೀತಿ ಇದೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯ ಏನು ಆ ಎಲೆಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣಗೊಂಡು ಇವತ್ತು ರೈತ ಏನು ತಾನು ಅಂದುಕೊಂಡಂತಹ ಬೆಳೆಯನ್ನು ಇವತ್ತು ತೆಗೆಯಲು ಸಾಧ್ಯವಾಗ್ತಾ ಇಲ್ಲ. ಇವತ್ತು ಸಾಕಷ್ಟು ರೈತರು ಇವತ್ತು ಏನು ರೇಷ್ಮೆ ಬೆಳೆಯಿಂದ ದೂರವಾಗ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲೇ ಮಾತನಾಡೋದಕ್ಕೆ ರೈತರು ಸಹ ಇದ್ದಾರೆ. ಅವ್ರು ಕೇಳೋಣ ಯಾಕೆ ರೇಷ್ಮೆ ಬೆಳೆಯಿಂದ ದೂರ ಆಗ್ತಾ ಇದ್ದಾರೆ, ಅದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಹೇಳ್ಬಿಟ್ಟು. ಸರ್, ಯಾಕೆ ಸರ್ ರೇಷ್ಮೆ ಬೆಳೆಯಿಂದ? ಮುಖ್ಯ ಕಾರಣ ಒಂದೇ, ಬೆಳೆಗಳಾಗ್ತಾಯಿಲ್ಲ. ರೇಷ್ಮೆ ಮೊಟ್ಟೆ ತೊಗೊಂಬಂದು ಚಾಕಿ ಕಟ್ಟಿ ಇಲ್ಲ ಚಾಕಿನ ತೊಗೊಂಬಂದು ಇವಾಗ ಬೆಳೆ ಬೆಳಿತೀವಿ. 4ನೇ ಹಂತದ ತನಕ ತುಂಬ ಚೆನ್ನಾಗಿರ್ತವೆ. 4ನೇ ಹಂತ ಆಗಿ 6ನೇ ದಿವಸಕ್ಕೂ ತುಂಬ ಚೆನ್ನಾಗಿರುತ್ತೆ. 6ನೇ ದಿವಸ ಅಂದರೆ ಒಂದು ಸ್ಟೇಜ್ ಅಂತ ಅರ್ಥ ಆಯಿತು. 4ನೇ ಹಂತ ಆಗಿ 6ನೇ ದಿವಸ ಅಂದರೆ ಒಂದು ಸ್ಟೇಜ್. ಅದು ಇನ್ನೊಂದು ಅಂದರೆ ರೇಷ್ಮೆ ಬಿಚ್ಚೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಅರ್ಥ. ಅದು ಉಳೋದು ಆ 6ನೇ ದಿವಸದಿಂದ 7ನೇ ದಿವಸಕ್ಕೆ ಹೋಗೋ ಟೈಮಲ್ಲಿ ನಮ್ಮ ಏನು ಮಾಡ್ತಾವೆ ಸೊಪ್ಪು ತಿನ್ನೋದು ನಿಲ್ಲಿಸ್ತವೆ. 6ನೇ ದಿವಸದ ತನಕ ನಾವೇನು ಅಂದ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ತಿಂತೇವೆ, ತೊಂದರೆ ಇಲ್ಲ ಅಂದ್ಕೊಂಡಿರ್ತೀವಿ. 7ನೇ ದಿವಸಕ್ಕೆ ನೋಡಿದಾಗ ಆ ರೀತಿ ಸೊಪ್ಪು ಬಿಟ್ಕೊಂಡಿರ್ತವೆ. ಅವ್ರಿಗೆ ಅದೇ ರೀತಿಯೇ ಕರೆಸ್ಕೊತೀವಿ, ಬೆಳೆ ತೋರಿಸ್ತೀವಿ. ಬೆಳೆ ಆಗಿರಲ್ಲ, ಬರ್ತಾರೆ, ಒಂದು ಫೋಟೋ ತೆಗಿತಾರೆ, ಒಂದು 4 ಹುಳನೋ ಒಂದು 4 ಸೊಪ್ಪು ತೊಗೊಂಡೋಗ್ತಾರೆ. ಅದು ಏನಾಗಿದೆ ಅಂತೇಳಿ ಅದು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ತೊಂದರೆ ಎಲ್ಲಿಂದ ಆಗಿತ್ತು, ಏನಿಂದ ಆಗಿತ್ತು ಅಂತೇಳಿ ಗೊತ್ತಿದೆ ನಮಗೆ. ಬಟ್ ಆ ಸೌಜನ್ಯಕ್ಕಾದರೂ ಅವ್ರು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ಯಾರು ಎಲ್ಲಿಂದ ತೊಂದರೆ ಆಗಿದೆ, ಯಾವ್ದು ತೊಂದರೆ ಆಗಿದೆ ಅಂತೇಳಿ ಅದಕ್ಕೂ ಇಲ್ಲ. ಆ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆಯವರು ಇದ್ದಾರೆ ಇವತ್ತು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5 ವರ್ಷಗಳಿಂದ ರೇಷ್ಮೆ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರೇಷ್ಮೆಗೆ ತಗುಲುವಂತ ಸಾಂಕ್ರಾಮಿಕ ರೋಗಗಳಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಇದರ ಬಗ್ಗೆ ರೇಷ್ಮೆ ಇಲಾಖೆ ತಲೆಕೆಡಿಸಿಕೊಳ್ಳದೇ ಇರೋದ್ರಿಂದಾಗಿ ಇವರೆಲ್ಲರನ್ನು ಕೂಡ ರೇಷ್ಮೆ ಬೆಳೆಯಿಂದಾಗಿ ವಿಮುಖರನ್ನಾಗಿ ಮಾಡುವಂತಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ರೇಷ್ಮೆ ನಾಡು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ರೇಷ್ಮೆ ಬೆಳೆಯನ್ನೇ ಬೆಳೆಯಲು ಏನು ಒಂದು ರೀತಿಯ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ರೇಷ್ಮೆ ಬೆಳೆಗೆ ಪರ್ಯಾಯವಾಗಿ ಇವತ್ತು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾದಂತಹ ಕಾರಣಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಇವತ್ತು ನಾನು ಇಲ್ಲೇ ಇದೆ ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಏನು ಒಂದು ರೈತ ರೇಷ್ಮೆ ಬೆಳೆಯಲು ಮುಂದಾಗಿರುವಂಥದ್ದು. ಏನಂತ ಹೇಳಿದ್ರೆ ಇವತ್ತು ಆ ರೇಷ್ಮೆ ಬೆಳೆಯೋದಕ್ಕೆ ಸಾಕಷ್ಟು ಸಂಕಷ್ಟ ಸಹ ಎದುರಿಸೋ ಜೊತೆಗೆ ಇಲ್ಲಿ ಏನು ಒಂದು 100ರಿಂದ 150 ಮೊಟ್ಟೆ ತಗೊಂಬಂದು ಸಾಕ್ತಿದ್ದಂತಹ ರೈತ ಇವತ್ತು ಕೇವಲ 60 ಮೊಟ್ಟೆಗಳಿಗೆ ಬಂದಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ಆಗ್ತಾ ಇಲ್ಲ ಎಂಬ ಪ್ರಮುಖವಾದಂತಹ ಕಾರಣ. ಅದ್ರ ಜೊತೆಗೆ ಏನು ಈ ಹಿಂದೆ ಏನು ಹಿಪ್ಪನೇರಳೆಗೆ ಯಾವುದೇ ರೀತಿಯ ಇದು ಔಷಧಿಗಳು ಸಿಂಪಡಿಸ್ತಾ ಇಲ್ಲ. ಆದರೆ ಇವತ್ತು ಔಷಧಿಗಳಿಲ್ಲದೆ ಯಾವುದೇ ರೀತಿಯ ಬೆಳೆಗಳು ಆಗ್ತಾ ಇಲ್ಲ. ಆದರೆ ಬೆಳೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ರೈತ ಒಂದಷ್ಟು ಆಸೆಯನ್ನು ಇಟ್ಕೊಂಡು ಬೆಳೀತಾ ಇದ್ದರೆ ಇವತ್ತು ಇಲ್ಲಿ ನೋಡ್ಬೋದು. ಇವತ್ತು ಏನು 4ನೇ ದರ ಬಂದಿರುವಂಥದ್ದು. ಆದರೆ ಇಲ್ಲಿ ನೋಡುವಂಥದ್ದು ಆದರೆ ಇಲ್ಲಿ ಕೆಲವು ಅಂದರೆ
ಹುಳುಗಳು ಅಂದರೆ ರೇಷ್ಮೆ ಹುಳುಗಳು ಗೂಡನ್ನೇ ಕಟ್ಟಲು ಮುಂದಾಗ್ತಾಯಿಲ್ಲ ಅಂತ ಹೇಳಿದ್ರೆ ಹಾಕಿರುವಂಥ ಸೊಪ್ಪು ಸಹ ಅದೇ ರೀತಿ ಇದೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯ ಏನು ಆ ಎಲೆಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣಗೊಂಡು ಇವತ್ತು ರೈತ ಏನು ತಾನು ಅಂದುಕೊಂಡಂತಹ ಬೆಳೆಯನ್ನು ಇವತ್ತು ತೆಗೆಯಲು ಸಾಧ್ಯವಾಗ್ತಾ ಇಲ್ಲ. ಇವತ್ತು ಸಾಕಷ್ಟು ರೈತರು ಇವತ್ತು ಏನು ರೇಷ್ಮೆ ಬೆಳೆಯಿಂದ ದೂರವಾಗ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲೇ ಮಾತನಾಡೋದಕ್ಕೆ ರೈತರು ಸಹ ಇದ್ದಾರೆ. ಅವ್ರು ಕೇಳೋಣ ಯಾಕೆ ರೇಷ್ಮೆ ಬೆಳೆಯಿಂದ ದೂರ ಆಗ್ತಾ ಇದ್ದಾರೆ, ಅದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಹೇಳ್ಬಿಟ್ಟು. ಸರ್, ಯಾಕೆ ಸರ್ ರೇಷ್ಮೆ ಬೆಳೆಯಿಂದ? ಮುಖ್ಯ ಕಾರಣ ಒಂದೇ, ಬೆಳೆಗಳಾಗ್ತಾಯಿಲ್ಲ. ರೇಷ್ಮೆ ಮೊಟ್ಟೆ ತೊಗೊಂಬಂದು ಚಾಕಿ ಕಟ್ಟಿ ಇಲ್ಲ ಚಾಕಿನ ತೊಗೊಂಬಂದು ಇವಾಗ ಬೆಳೆ ಬೆಳಿತೀವಿ. 4ನೇ ಹಂತದ ತನಕ ತುಂಬ ಚೆನ್ನಾಗಿರ್ತವೆ. 4ನೇ ಹಂತ ಆಗಿ 6ನೇ ದಿವಸಕ್ಕೂ ತುಂಬ ಚೆನ್ನಾಗಿರುತ್ತೆ. 6ನೇ ದಿವಸ ಅಂದರೆ ಒಂದು ಸ್ಟೇಜ್ ಅಂತ ಅರ್ಥ ಆಯಿತು. 4ನೇ ಹಂತ ಆಗಿ 6ನೇ ದಿವಸ ಅಂದರೆ ಒಂದು ಸ್ಟೇಜ್. ಅದು ಇನ್ನೊಂದು ಅಂದರೆ ರೇಷ್ಮೆ ಬಿಚ್ಚೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಅರ್ಥ. ಅದು ಹುಳದು 6ನೇ ದಿವಸದಿಂದ 7ನೇ ದಿವಸಕ್ಕೆ ಹೋಗೋ ಟೈಮಲ್ಲಿ ಏನು ಮಾಡ್ತಾವೆ ಸೊಪ್ಪು ತಿನ್ನೋದು ನಿಲ್ಲಿಸ್ತವೆ. 6ನೇ ದಿವಸದ ತನಕ ನಾವೇನು ಅಂದ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ತಿಂತೇವೆ, ತೊಂದರೆ ಇಲ್ಲ ಅಂದ್ಕೊಂಡಿರ್ತೀವಿ. 7ನೇ ದಿವಸಕ್ಕೆ ನೋಡಿದಾಗ ಆ ರೀತಿ ಸೊಪ್ಪು ಬಿಟ್ಕೊಂಡಿರ್ತವೆ. ಅವ್ರಿಗೆ ಅದೇ ರೀತಿಯೇ ಕರೆಸ್ಕೊತೀವಿ, ಬೆಳೆ ತೋರಿಸ್ತೀವಿ. ಬೆಳೆ ಆಗಿರಲ್ಲ, ಬರ್ತಾರೆ, ಒಂದು ಫೋಟೋ ತೆಗಿತಾರೆ, ಒಂದು 4 ಹುಳನೋ ಒಂದು 4 ಸೊಪ್ಪು ತೊಗೊಂಡೋಗ್ತಾರೆ. ಅದು ಏನಾಗಿದೆ ಅಂತೇಳಿ ಅದು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ತೊಂದರೆ ಎಲ್ಲಿಂದ ಆಗಿತ್ತು, ಏನಿಂದ ಆಗಿತ್ತು ಅಂತೇಳಿ ಗೊತ್ತಿದೆ ನಮಗೆ. ಬಟ್ ಆ ಸೌಜನ್ಯಕ್ಕಾದರೂ ಅವ್ರು ರಿಪೋರ್ಟ್ಸು ಕೊಡೋಲ್ಲ ನಮಗೆ. ಯಾರು ಎಲ್ಲಿಂದ ತೊಂದರೆ ಆಗಿದೆ, ಯಾವ್ದು ತೊಂದರೆ ಆಗಿದೆ ಅಂತೇಳಿ ಅದಕ್ಕೂ ಇಲ್ಲ. ಆ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆಯವರು ಇದ್ದಾರೆ ಇವತ್ತು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5 ವರ್ಷಗಳಿಂದ ರೇಷ್ಮೆ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರೇಷ್ಮೆಗೆ ತಗುಲುವಂತ ಸಾಂಕ್ರಾಮಿಕ ರೋಗಗಳಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಇದರ ಬಗ್ಗೆ ರೇಷ್ಮೆ ಇಲಾಖೆ ತಲೆಕೆಡಿಸಿಕೊಳ್ಳದೇ ಇರೋದ್ರಿಂದಾಗಿ ಇವರೆಲ್ಲರನ್ನು ಕೂಡ ರೇಷ್ಮೆ ಬೆಳೆಯಿಂದಾಗಿ ವಿಮುಖರನ್ನಾಗಿ ಮಾಡುವಂತಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ರೇಷ್ಮೆ ನಾಡು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ರೇಷ್ಮೆ ಬೆಳೆಯನ್ನೇ ಬೆಳೆಯಲು ಏನು ಒಂದು ರೀತಿಯ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ರೇಷ್ಮೆ ಬೆಳೆಗೆ ಪರ್ಯಾಯವಾಗಿ ಇವತ್ತು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾದಂತಹ ಕಾರಣಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಇವತ್ತು ನಾನು ಇಲ್ಲೇ ಇದ್ದೇನೆ, ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಏನು ಒಂದು ರೈತ ರೇಷ್ಮೆ ಬೆಳೆಯಲು ಮುಂದಾಗಿರುವಂಥದ್ದು. ಏನಂತ ಹೇಳಿದ್ರೆ ಇವತ್ತು ಆ ರೇಷ್ಮೆ ಬೆಳೆಯೋದಕ್ಕೆ ಸಾಕಷ್ಟು ಸಂಕಷ್ಟ ಸಹ ಎದುರಿಸೋ ಜೊತೆಗೆ ಇಲ್ಲಿ ಏನು ಒಂದು 100ರಿಂದ 150 ಮೊಟ್ಟೆ ತಗೊಂಬಂದು ಸಾಕ್ತಿದ್ದಂತಹ ರೈತ ಇವತ್ತು ಕೇವಲ 60 ಮೊಟ್ಟೆಗಳಿಗೆ ಬಂದಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳೆ ಆಗ್ತಾ ಇಲ್ಲ ಎಂಬ ಪ್ರಮುಖವಾದಂತಹ ಕಾರಣ. ಅದ್ರ ಜೊತೆಗೆ ಏನು ಈ ಹಿಂದೆ ಏನು ಹಿಪ್ಪನೇರಳೆಗೆ ಯಾವುದೇ ರೀತಿಯ ಇದು ಔಷಧಿಗಳು ಸಿಂಪಡಿಸ್ತಾ ಇಲ್ಲ. ಆದರೆ ಇವತ್ತು ಔಷಧಿಗಳಿಲ್ಲದೆ ಯಾವುದೇ ರೀತಿಯ ಬೆಳೆಗಳು ಆಗ್ತಾ ಇಲ್ಲ. ಆದರೆ ಬೆಳೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ರೈತ ಒಂದಷ್ಟು ಆಸೆಯನ್ನು ಇಟ್ಕೊಂಡು ಬೆಳೀತಾ ಇದ್ದರೆ ಇವತ್ತು ಇಲ್ಲಿ ನೋಡ್ಬೋದು. ಇವತ್ತು ಏನು 4ನೇ ದರ ಬಂದಿರುವಂಥದ್ದು. ಆದರೆ ಇಲ್ಲಿ ನೋಡುವಂಥದ್ದು ಆದರೆ ಇಲ್ಲಿ ಕೆಲವು ಅಂದರೆ ಹುಳುಗಳು ಅಂದರೆ ರೇಷ್ಮೆ ಹುಳುಗಳು ಗೂಡನ್ನೇ ಕಟ್ಟಲು ಮುಂದಾಗ್ತಾಯಿಲ್ಲ ಅಂತ ಹೇಳಿದ್ರೆ ಹಾಕಿರುವಂಥ ಸೊಪ್ಪು ಸಹ ಅದೇ ರೀತಿ ಇದೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ಇರ್ಬೋದು, ಮತ್ತೊಂದು ಯಾವುದೇ